ತಂಗ್ಯವ ಈಗ ಬಂದ್ರಿ? ಹ್ಞೂ ಅಣ್ಣ ಈಗ ಬಂದು ನೋಡಿ, ಬಸ್ ಭಾಳ ರಶ್ ಇತ್ತು, ಸ್ವಲ್ಪ ಲೇಟ್ ಆಯಿತು ಬರಕ್ಕೆ. ಹೌದಾ, ಸೀಟರ್ ಇದ್ದು ಇಲ್ಲ? ಹ್ಞೂ ರೀ ಇದ್ದು. ತಂಗಿ ಅಳಿಯ ಹೆಂಗದಾನ? ಚಲೋ ಅದಾನಿಲ್ಲ? ಹ್ಞೂ ಅಣ್ಣ ಚಲೋ ಅದಾರೆ, ಚಲೋ ಮಾತಾಡ್ತಾರೆ, ಚಲೋ ಅದಾರೆ. ಅವರಿಗೆ ಕೆಲಸ ಇಲ್ಲ ಅನ್ನೋದು ಅಷ್ಟೇ ಕರೆ, ಆದರೆ ಚಲೋ ಅದಾರೆ. ಹೌದಾವ, ಹೆಂಗಾರ ಇಲ್ಲಿ ನನ್ನ ಮಗಳಲ್ಲಿ ಚಲೋ ಇದ್ರೆ ಸಾಕು. ಏರಿಕಾ ಬಾ ಇಲ್ಲಿ. ಹಾಂ ಪಪ್ಪ, ಹೇಳ್ರಿ ಪಪ್ಪ. ಹುಡುಗ ಹೆಂಗನ್ಸಿದವ ನಿಂಗೆ? ಹ್ಞೂ ರೀ ಪಪ್ಪ, ಚಲೋ ಅದಾರೆ, ಚಂದ ಮಾತಾಡ್ತಾರೆ, ನನ್ನ ಬಗ್ಗೆ ಕಾಳಜಿ ಮಾಡ್ತಾರೆ, ಚಲೋ ಅದಾರೆ. ಹೌದಾವ, ನಿಂಗೆ ಚಲೋ ಅನ್ಸಿದ್ರೆ ಸಾಕು, ನಂಗೆ ಅಷ್ಟೇ ಬೇಕಾಗೈತಿ. ನನಗೆ ಕೆಲಸ ಇಲ್ಲ ಅಂದ್ಕೂಡ ನಂಗೆ ಅನ್ಸಿದ್ದಿಲ್ಲ ಕೊಡಕ್ಕೆ. ನೀ ಹ್ಞೂ ಅಂದಿರ್ತೇಳಿ ನಾ ಕೊಡಕತ್ತೀನಿ. ನಿನಗೆ ಇಷ್ಟ ಆದರೆ ಸಾಕು, ನೀ ಚಲೋ ಇದ್ರೆ ಸಾಕು. ಹ್ಞೂ ರೀ ಪಪ್ಪ, ಚಲೋ ಅದಾರೆ, ನನ್ನ ಮಾತಿಗೆ ಭಾಳ ಬೆಲೆ ಕೊಡ್ತಾರೆ, ಚಲೋ ಅದಾರೆ ಅವರು. ಇನ್ನೊಂದು ಸ್ವಲ್ಪ ದಿನದಾಗ ಕೆಲಸನೂ ಹುಡುಕಾಕತ್ತಾರತ್ತೆ, ಚಲೋ ಕೆಲಸ ಹುಡುಕ್ತಾರಂತ ಮುಂದೆ ಹೇಳಿದರು. ನೀ ಟೆನ್ಷನ್ ಮಾಡ್ಕೊಬೇಡ, ನಾನು ಚಲೋ ಹುಡ್ಕೋತೀನಿ ಕೆಲಸ ಅಂತಂದರು. ಹೌದಾ, ಹಂಗಂದ್ರು? ಹಂಗಾದ್ರೆ ಚಲೋ ಆಯ್ತು. ಹ್ಞೂ ರೀ ಪಪ್ಪ. ಇನ್ನೇನು ಮಾತು ಕೇಳಿ ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನು? ಭಾಳ ಖುಷಿ ಆಗತ್ತೈತಿ. ಮತ್ತು ತಾಯಿ ಇಲ್ಲದ ಮಗಳು ಭಾಳ ಮುದ್ದೆ ಬೆಳೆಸೀನಿ, ಅಲ್ಲಿ ಹೋಗಿ ಕಷ್ಟಪಡ್ತೀನಿ ಏನಂತನೂ ಅಂಜಿಕಿತ್ತು. ಈಗ ನಿನ್ನ ಮಾತು ಕೇಳಿ ಒಂದು ಸ್ವಲ್ಪ ಸಂತೋಷ ಆಯಿತು. ಹ್ಞೂ ರೀ ಪಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ಅವ್ರು ನಂಗೆ ಚಲೋ ಇಟ್ಕೋತಾರೆ. ಹ್ಞೂ, ನೀನು ಬಿಟ್ಟಿರೋದೇ ಒಂದು ಭಾಳ ಕಷ್ಟ ಆಯ್ತು ನನಗೆ. ನೀವು ಹೋದ್ರೆ ನನ್ನ ಜೊತೆ ಯಾರು ಇರ್ತಾರೆ? ಯಾರೂ ಇಲ್ಲ. ಪಪ್ಪ ಹಿಂಗೆಲ್ಲ ಮಾತಾಡಿ ನನಗೂ ಅಳಿಸ್ಬೇಡ್ರಿ ಪಪ್ಪ. ಇಲ್ಲವಾ, ನೀ ಆಗಬೇಡ, ಬೇಜಾರಾಗಬೇಡ. ಹ್ಞೂ, ಆಗೋದಿಲ್ಲ, ನೀ ಆರಾಮಿರು ಸಾಕು, ಖುಷಿಯಾಗಿರ್ಬೇಕು, ನಂಗೆ ಅಷ್ಟೇ ಬೇಕು. ಹ್ಞೂ ಅಣ್ಣ, ನೀ ಹೇಳಕ್ಕೆ ಹೋಗ್ಬೇಡ, ಆಕೆ ಚಲೋ ಇರ್ತಾಳೆ, ಎದಕ್ಕೆ ನೀ ಇಷ್ಟು ಚಿಂತೆ ಮಾಡ್ತೀಯ? ಬೇಡ, ನಾವೆಲ್ಲ ಅದೇವಲ್ಲ ಆಕಿ ಹೋದ್ರು. ಹಾಂ, ವಾರ ಆಕಿಗಳು ಭೇಟಿ ಆಗಿಲ್ಲ, ತಿಂಗಳಕ್ಕೊಮ್ಮೆ ಹೋಗು, ಒಬ್ಬಾಕಿ ಮಗಳದ, ಅವ್ರ ಮನೆಯವರು ಚಲೋ ಅದಾರ, ಅವರು ಏನೂ ಅನ್ನಲ್ಲ, ಹೋಗು ಬಾತ್, ಚಿಂತೆ ಮಾಡಬೇಡ. ಹ್ಞೂ ಪಪ್ಪ. ಹಾಂ, ಹಂಗೆ ನಿಮಗೆ ಇನ್ನೊಂದು ಮಾತು ಹೇಳ್ಬೇಕಿತ್ತು. ಅವಳೇ ಬೀಗರು ಫೋನ್ ಹಚ್ಚಿದ್ರು, ಮತ್ತು ಈಗ 15 ದಿನ ಇರೋ ಒಂದು ತಿಂಗಳಾಗಿ ಮದುವೆ ಇಟ್ಕೊಳ್ಳೋಣ ಮಾತಾರ. ಈಗ ಚಲೋ ದಿನ ಆಗುತ್ತೆ, ಸುಮ್ಮನೆ ಬೆಟ್ಟ ಬಂದಾರ, ಮತ್ತು ಯಾವ ಭಾಳ ದಿನ ಬಿಡೋದು, ಹೋಗಿ ಮದುವೆ ಡೇಟ್ ಫಿಕ್ಸ್ ಮಾಡ್ತೀನಿ ಅಂದ್ರೆ 15 ದಿನದಾಗ ಚಲೋ ಅದಾಗುತ್ತೆ. ನಾನು ಮದುವೆ ತಯಾರಿ ಮಾಡ್ಬೇಕೀಗ. ಹೌದ್ರಿ, 15 ದಿನ ಭಾಳ ಲಘು ಅಲ್ಲಿಲ್ಲಣ್ಣ. ಇಲ್ಲಿ ಬಿಡವ, ಆಗು ಬೇರೆ ಆಗ್ಬಿಡ್ತೈತಿ, ಲಘು ಆದ್ರೆ ಆಯಿತು. ಅದು ಏನೇನು ಬೇಕು ಎಲ್ಲ ನೀನೇನು ಇದು ಮಾಡ್ಬೇಕು ತಂಗಿ. ಆಕೆಗೆ ಏನು ಸೀರೆ ಒಡವಿ ಎಲ್ಲ ನೀನೇ ಹೋಗಿ ತೊಗೊಂಬಾನ, ಎಲ್ಲ ರೊಕ್ಕ ಕೊಡ್ತೀನಿ. ಹ್ಞೂ ಆಯ್ತಣ್ಣ. ಆಕೆಗೆ ಏನು ಇಷ್ಟ ಆಗ್ತೈತೆ ಅದೆಲ್ಲ ತೊಗೊಂಬ, ಆಕೆಗೆ ಇಷ್ಟನೇ ಇರಲಿ, ಅದೇ ನನ್ನ ಖುಷಿ. ಒಟ್ಟಾಕಿ ಚಲೋ ಇರ್ಬೇಕು ಅಷ್ಟೇ ನಂಗೆ. ರೇಖಾ, ನಿನ್ಗೆ ಏನು ಬೇಕು ಎಲ್ಲ ಹೇಳು ಅತ್ತಿಗೆ, ಅತ್ತಿ ಎಲ್ಲ ಕೊಡಿಸ್ತಾಳೆ ನಿಂಗೆ. ನೀನು ಏನೇನು ತೊಗೋಬೇಕಂದು ಅತ್ತಿಗೆ ನೀನು ಹೇಳು, ಅತ್ತಿ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾವ, ಎಲ್ಲ ತಗೋ. ಅಷ್ಟು ಇಷ್ಟು ರೊಕ್ಕ ಚಿಂತೆ ಮಾಡ, ನಿನ್ಗೆ ಏನು ಬೇಕು ಎಲ್ಲ ತಗೋ, ಆಯಿತು? ಹ್ಞೂ ರೀ ಅಪ್ಪ ರೀ, ಆಯ್ತು ರೀ. ನಾನು ಮನೆಯದೆಲ್ಲ ಸಾಮಾನುಗಳನ್ನ ನೋಡಿ ಮದುವೆದೆಲ್ಲ ಖರ್ಚು ನೋಡ್ತೀನಿ. ಅವರು ಹೇಳಾರು ಏನು ಭಾಳ ಜೋರು ಮಾಡ್ಕೊಡ್ಬೇಡ್ರಿ, ನಿಮ್ಮ ಕೈಯಾಗ ಎಟ್ಟಾಕೈತಿ ಸ್ವಲ್ಪದ್ರಾಗ ಮಾಡಿಕೊಡ್ರಿ ಅಂತ ಹೇಳಾರ. ಆಯಿತು, ಸ್ವಲ್ಪ ಅಂದ್ರೆ ನಾವು ಮಾಡೋಕ್ಕಾಗೋದಿಲ್ಲ, ನಾವು ಒಂದು ಸ್ವಲ್ಪ ಏನಾರ ಮಾಡಬೇಕು. ಹೆಚ್ಚು ಕಮ್ಮಿ ನೋಡಿ ಮಾಡೋಣಂತೆ, ಅವ್ರು ಚಲೋ ಆದರೆ ಸಾಕಿ ಮದುವೆ. ಹ್ಞೂ ಅಣ್ಣ, ಆಯ್ತಲ್ಲ, ಏನಿದೆ ಎಲ್ಲ ನೋಡ್ಕೊಳ್ಳೋಣಂತ, ನೀ ಚಿಂತೆ ಮಾಡಬೇಡ. ಆಯ್ತಾಯ್ತು, ನೀವು ಹೋಗಿ ಈಗ ಬಂದಿರಿ, ಸ್ವಲ್ಪ ನೀರು ಕುಡಿದು ಊಟ ಗೀಟ ಮಾಡಿರಿ, ನನಗೆ ಹೊಲ್ದಾಗ ಕೆಲಸ ನಾನು ಹೋಗ್ತೀನಿ ಸರ್. ಹ್ಞೂ ಆಯ್ತು ರೀ ಪಪ್ಪ, ನಿಮ್ದು ಊಟ ಆಗೈತಿಲ್ಲ ರೀ? ಹೂವು ನಾನು ಊಟ ಮಾಡೀನಿ, ನೀವು ಮಾಡಿರಿಪ್ಪ. ಬಾ ರೇಖಾ, ಹೋಗುನ್ ಬಾ, ಊಟ ಮಾಡಕ್ಕೆ ಹೋಗುನ್ ಬಾ. ಹ್ಞೂ ಅತ್ತೀರಿ, ಬಟ್ ನೋಡ್ರಿ, ನಾನು ಫ್ರೆಶ್ ಆಗಬೇಕು, ನನಗೂ ಸಾಕಾಗೈತೆ ನೋಡ್ರಿ, ಖುಷಿ ಆಗಕತ್ತೈತೆ ನೋಡ್ರಿ. 15 ದಿನ ಮದುವೆ ಅಂದ್ಕೊಡೆ ಅಷ್ಟು ಖುಷಿ ಆಗ್ತೈತೆ. ನಿಂಗೆ ಮದುವೆ ಹೆಂಗೆ ಬಿಟ್ಟು ಹೋಗೋದು? ಊರಿ ಹಾಳಾಗೈತಿ, ಬ್ಯಾಸರ ಆಗೈತಿ, ಸಿಟಿಗೆ ಹೋಗಿ ತಿರುಗಾಡೋದು ಮಾಡೋದು, ನನ್ನ ಗಂಡ ಜೊತೆ ಮಸ್ತ್ ಇರೋದು. ಆಯ್ತಾಯ್ತು, ನಿಂಗೆ ಹೆಂಗೆ ಅನಿಸ್ತೈತೆ ನಂಗೆ ಮಾಡು, ನಡಿ ಹೋಗುನ್ ಬಾ. ಊರಿ ನಡಿ. ತಂಗಿ, ಇಲ್ಲ ಕರ್ಕೊಂಬಂದಿ, ನನಗೆ ಅಲ್ಲಿ ಭಾಳ ಕೆಲಸ ಅದಾವ, ಇಲ್ಲ ಕರ್ಕೊಂಬಂದಿ. ಅಕ್ಕ, ನೀನು ಒಂದು ಮಾತು ಹೇಳ್ಬೇಕಣ್ಣ. ಮತ್ತೇನು ತಂದೇವ ಮಾತು? ಇಲ್ಲ, ಅವಳೇ ಉಮಾ ಮತ್ತು ಮಾಲಾ ಮಾತಾಡೋದು ಕೇಳಿದೆ. ಇವತ್ತು ಶಶಿ ಹೋಗಿ ಹುಡುಗಿ ಬೆಟ್ಟ ಬಂದತ್ತ. ಹೌದಾ, ಇವತ್ತು ಹೋಗಿದ್ದ? ನನಗೆ ಇಂಥವೆಲ್ಲ ಮಾತು ಕೇಳಿಸೋದೇ ಇಲ್ಲಲ್ಲ. ನೀ ಎಲ್ಲಿ ನೋಡ್ಕೊಂಬರ್ತೀವಿ, ಹೆಂಗೆ ಕೇಳ್ತೀವಿ, ಬರೀ ಇದೇ ಮಾಡ್ತೀಯೇನು? ಅಕ್ಕ, ನೀ ಭಾಳ ಚಲೋ ಓದಿ, ನೀ ಇಂಥವೆಲ್ಲ ಚಿಂತೆ ಮಾಡಲ್ಲ. ಚಲೋ ಇದ್ರೆ ಈ ಕಾಲು ನಡಿತೈತೇನೆ, ಒಂದು ಸ್ವಲ್ಪ ಕೇಳ್ಬೇಕು ಮಾಡ್ಬೇಕು. ಹಿಂಗಿದ್ರೆ ನಾವು ಉದ್ಧಾರ ಆಗೋದಿಲ್ಲ, ಗೊತ್ತೈತೇನು ನೀನು? ಒಂದು ಸ್ವಲ್ಪರ ಬೆರಿಕೆ ಇರ್ಬೇಕು, ಹಿಂಗೆ ಇರಾಕೆ ಹೋಡ, ಒಂದು ಸ್ವಲ್ಪರ ಬೆರಿಕೆ ಆಗ. ಏನು ಮಾಡೋದು, ನಾ ಇರೋದ ಹಿಂಗೆ, ನನಗೆ ಬರೋದೇ ಇಲ್ಲ, ಏನು ಮಾಡಲಿ? ಹೋಗ್ಲಿ ಬಿಡ, ನಾ ಹೇಳಿದ್ ಕೇಳ. ಹೋಗಿದ್ರತ್ತ, ಬಸ್ ಸ್ಟ್ಯಾಂಡ್ನಾಗ ಮಾತಾಡಿ ಬಂದ್ರತ್ತ. ಆ ಹುಡುಗಿನ ಮಾರ್ನಿಂಗ್ ಫುಲ್ ಇದ್ಲತ್ತ, ಹಿಂಗೆ ಡ್ರೆಸ್ ಹಾಕೊಂಡ್ ಬಂದಿರ್ಲತ್ತ.
ಮಾಲವ್ ಮಾ ಪಪ್ಪ ಹೇಳಾಕತ್ತಿದ್ರಿ ಮಾತು. ಹಾಂ, ಅದಕ್ಕೆ ಹಳ್ಳಿ ಹುಡುಗಿ ಅಂತ ಮಾಡೋಣ ಅದಾಳ, ಇಲ್ಲಿ ಅದಾಳ ಏನು? ಇಲ್ಲಕ್ಕ, ಆಕಿ ಹಳ್ಳಿ ಕೇದಾಟ್ ಮಾಡೋಣ ಅದಾಳತ್ತ, ಹಂಗದಾಳತ್ತ ಹಿಂಗದಾಳತ್ತ ಅಂದರು. ಬಟ್ ಅಕ್ಕ ನಮ್ಮಲೇ ಇಲ್ಲ ಅವ್ರ ಮಾತು. ಮಾಲಾಗೆ ಬೈದು ಮನೆ ಕಳಿಸ್ಬಿಟ್ರು, ಒಳಗೆ ಕುಂದರ್ಸ್ಬಿಟ್ರು. ಹೌದು, ಹಿಂಗಾತ? ಯವ್ವ, ಈಗಿನ ಹಂತಕಿನೇ ಬಂದ್ಲ. ಯವ್ವ, ಎಂತಕ್ಕದ ಯಾರಿಗೆ ಗೊತ್ತು? ಇರ್ಲಿಲ್ಲಕ್ಕ, ಅವ್ರಿಗೆ ಇಂಥ ಸೊಸಿನೇ ಸಿಗ್ಬೇಕು ಅಂದರೆ ಚಲೋ ಆಕೈತೆ ಅವ್ರಿಗೆ. ನಮಗೆ ಎಷ್ಟೆಲ್ಲ ತ್ರಾಸು ಕೊಟ್ರಲ್ಲ, ಅವ್ರಿಗೂ ತ್ರಾಸು ಆಗ್ಬೇಕು. ಆಕೆ ತ್ರಾಸು ಕೊಡ್ತಾ ನಾವು ಹತ್ರ ಇಬ್ಬರು ಆಕಿನ ಸಪೋರ್ಟಿಗೆ ಇರೋಣತ್ತ. ಬಂದು ಕೂಡ ಆಕೆ ಫ್ರೆಂಡ್ ಆಗ್ಬಿಡೋಣತ್ತ, ಆಕೆ ನಂಗೆ ಮಾತಾಡ್ಬಿಡೋಣತ್ತ, ಆಕೆ ನಮಗೆ ಆಗ್ಬಿಡ್ತಾ. ಹಂಗೆ ಮಾಡೋಣ ಏನವ, ಎಂತಕ್ಕದ ಆಕೆ ಮುಖಾಕ್ರೆ ನೋಡಿಲ್ಲ, ಈಗನೇ ಹಿಂಗಲ್ಲ. ಬಟ್ ನಮಗೊಬ್ಬರು ಫ್ರೆಂಡಾಗಿ ಬಂದಲ್ಲ ಅವ್ರಿಗೆ ಸಪೋರ್ಟಿಗೆ, ಚಲೋ ಐತಿ. ನಾವಿಬ್ಬರು ಕುಡಿಕಿ ಏನೇನಾರು ಹೇಳ್ಕೊಡೋನು ಆಕೆ ಎಲ್ಲೋ ಜಗಳ ಮಾಡ್ತಾ. ಚಲೋ ಆಕೈತಿ, ಸುಮ್ಮನಿರೂನಿ, ಮಜಾ ಐತಿ. ಈಗ ನಂಗಾರ ಭಾಳ ಖುಷಿ ಆಗಾಕತ್ತೈತೆ ಗೊತ್ತೇನು, ಇಂಥ ಆಕೆ ಸಿಕ್ಕಾತೆ ಮಸ್ತ್. ನಂಗೆ ಭಾಳ ಖುಷಿ ಆಗ್ತೈತಕ್ಕ. ಅಂದ್ರೂ ಹಿಂಗೆಲ್ಲ ಮಾತಾಡಬಾರ್ದಲ್ಲ ಬೇರೆಯವ್ರ ಬಗ್ಗೆ. ಮುಂದೆ ನಮಗೂ ಹಿಂಗೆ ಆದ್ರೆ ಏನು ಮಾಡ್ತೀವಿ? ಮುಂದೆ ಯಾರು ನೋಡ್ಯಾರಕ್ಕ, ಈಗಿಂದಟ್ಟು ಯೋಚನೆ ಮಾಡ. ನೀ ಹಿಂಗೆ ಒಳ್ಳೆಕೆ ಆದರೆ ನಡೆಯೋದಿಲ್ಲ ಜೀವನ. ಹಾಂ, ಹೇಳತ್ತೀನಿ ಕೇಳು. ಹೋಗ್ಲಿ ಬಿಡವ, ಏನಾರ ಮಾಡಲಿ ಅವ್ರ. ನಾ ಹೋಗಿ ನನ್ನ ಕೆಲ್ಸಕ್ಕೆ ಮತ್ತೆ ಹೋಗೋತಾರೆ ನಮ್ಮ ಹೆಸರಿಗೆ. ನಡಿ ಹೋಗೋಣ ಕೆಲ್ಸಕ್ಕೆ. ಅಕ್ಕ ಹೋಗಿ ನೀನೇ ಮಾಡು, ನಾ ಹೇಳೋ ಮಾತು ಒಟ್ಟ ಕೇಳಲ್ಲ ನೀನು. ನಿನಗೆ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಕೈತೆ. ಹೋಗೋಕೆ ಮಾಡೋ ಕೆಲಸ ನಾ ಮಾಡೋದಿಲ್ಲ. ನಾ ಟಿ ವಿ ನೋಡ್ಬೇಕು, ಹೋಗಿ. ಬರೀ 24 ತಾಸು ಟಿ ವಿ ನೋಡಿ ನೀನು ನಾನು ಬೇಯಿಸ್ಕೋಬೇಕು. ನನ್ನ ಕೆಲಸ ಕಾಣೋದೇ ಇಲ್ಲ ಅವ್ರಿಗೆ. ನಿನಗೆ ಬೇಕು ಅಂತ ನನಗೂ ಬೈತಾರ ಅವ್ರು. ಬಾ, ಸ್ವಲ್ಪ ಕೆಲಸ ಮಾಡ್ಬಾ. ಅಕ್ಕ ಹೋಗಕ್ಕ. ಏನರ ಮಾಡುವ, ನಾ ಹೋಗ್ತೀನಿ. ಹೋಗ್ಬೇಕಿ ಹುಚ್ಚಿ ಇದು ಹೇಳೋದು ಹೊಟ್ಟೆ ತಿಳ್ಕೊಳ್ಳಲ್ಲ. ಬರೀ ಕೆಲಸ 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 ಆತ. ಏನು ಕೆಲಸ ಮಾಡಿ ಏನು ಉಪಯೋಗೈತಿ ಮನ್ಯಾಗ? ಬರ್ಲಿಕ್ಕೆ ಸೊಸಿ ಮಾಡಿಸ್ತೀನಿ, ಎಲ್ಲರ ಕಡೆಯಿಂದ ಕೆಲಸ ಹಚ್ಚಿಸ್ತೀನಿ. ಆಕೆ ಕುಂದರ್ಸಿ ಕಾಲ ಮೇಲೆ ಕಾಲು ಹಾಕಿ ಅಂದ್ರೆ ಖುಷಿ ಆಕೈತಿ. ನನಗೆ ಎಷ್ಟೆಲ್ಲ ತ್ರಾಸು ಕೊಟ್ಟಾರಲ್ಲ ಇವರು, ಐತಿ ಖುಷಿ ಆಗಕ್ಕೆ. ಟೈಮಿಗೆ ನನಗೂ ಬರ್ತೈತಿ ಟೈಮ್ ಖುಷಿ ಆಗಕ್ಕೆ. ಸೊಸಿ ಬರ್ತಕ್ಕ ಮಾತ್ರ ಇವೆಲ್ಲ ಹವ. ಸೊಸಿ ಬಂದು ಅದೊಂದೇ ಹವ.